ಓ ಪಾಪ ಅತ್ತಿಗೆಮ್ಮ ಮಲಗ್ಯಾರ. ಹೋಗ್ಲಿ ಬಿಡು, ಪಾಪ ಮಲಗಲಿ. ನಾನು ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡಲಿ, ಮಲ್ಕೊಳ್ಳಿ ಬಿಡು. ಯಾಕೆ ಪ್ರಿಯಾ, ಏನಾತ? ಮಲಗಿಲ್ಲ ಬಾ, ಹಂಗೆ ಅಡ್ಡಾಗಿದ್ದೆ. ಇಲ್ಲ, ನೀವು ಮಲಗ್ತಿದ್ರೆ ಮಲಗ್ರಿ ಅತ್ತಿಗೆಮ್ಮ. ನೀವು ಯಾಕೋ ಹೊರಗೂ ಬರಲಿಲ್ಲ ಅಲ್ಲ, ನಾನೇ ಏನಾರ ಬೇಕನಂತ ಕೇಳೋಣಂತ ಬಂದು ತಗೋರಿ. ಏನಿಲ್ಲ, ಏನಾರ ತಂದ್ಕೊಳ್ಳೇನ್ರಿ ತಿನ್ನಕ? ನಿನಗೂ ಗೊತ್ತೈತಿ, ಅತ್ತಿಯರು ನನಗೆ ಊಟ ಮಾಡಿಸಿ ಮಗುಗೆ ಎರೆದು ಅದನ್ನು ಮಲಗಿಸಿ ನನಗೂ ನೀವೊಂದಿಷ್ಟು ಅಡ್ಡಾಗು ಅಂತ ಹೇಳಿ ಹೋದರು. ನಿನಗೂ ಗೊತ್ತೈತಿಲ್ಲ ಅದು? ಹ್ಞೂ ರೀ. ಇವತ್ತೇನ ನಮ್ಮವ್ವ ನಮ್ಮಪ್ಪ ನಾನು ನೋಡಕ್ಕೆ ಬರ್ತಾರಂತ, ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮ ಎಲ್ಲರೂ ಬರ್ತಾರಂತ. ಅದಕ್ಕೆ ಇನ್ನವ್ರು ಬಂದಾಗ ಮತ್ತು ಮಾತಾಡೋಕೆ ಎದ್ದು ಕುಂದಿರ್ಬೇಕಲ್ಲ. ಹೌದಲ್ರಿ? ಹಾಂ, ಆಯ್ತಾಯ್ತು ರೀ, ನೀವು ಆರಾಮ್ ಮಲ್ಕೊಳ್ರಿ, ನಾ ಹೋಗ್ತೀನಿ. ನಿಂತ್ಕೋ, ನನಗೆ ನಿನ್ನ ಮುಖದ ಚೇರದ ಮೇಲೆ ಗೊತ್ತಾಗದತ್ತಿ ಏನೋ ಹೇಳ್ಬೇಕಂತ ಬಂದಿದ್ದಿ. ಏನು ಹೇಳು? ಏನಿಲ್ರಿ ಅತ್ತಿಗೆಮ್ಮ, ಈಗ ನಮ್ಮ ಅತ್ತಿ ಮತ್ತು ದೀಪಕ್ ಅವರಿಬ್ಬರು ಬಂದಿದ್ದರು. ಅಂದರೆ ಫಸ್ಟ್ ದೀಪಕ್ ಅವ್ರು ಬಂದರು, ಆಮೇಲೆ ನಮ್ಮ ಅತ್ತಿಯರು ಬಂದರು. ಅವರು ವಾಪಸ್ ಬಾ, ಎಲ್ಲನೂ ಕ್ಷಮಿಸಿ ನನ್ನ ಮಗನ ಜೊತೆಗೆ ಭಾಳ ಮಾಡುವಂತಂತ ಬಂದು ಕಂಪ್ಲೇಂಟ್ ವಾಪಸ್ ತಗೋ ಹಂಗೆ ಹಿಂಗಂತ ಭಾಳ ಅಂದ್ರೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡು ಹೋದರು. ನನಗೂ ಗೊತ್ತಾಗವಲ್ದು ಏನು ಮಾಡಲಿ ಅಂತ. ಭಾಳ ತೊಂದರೆ ಆಗೈತಂತ್ರಿ ಅತ್ತಿಗೆಮ್ಮ. ನನಗಂಕರು ಕರೆನ ಅಯ್ಯೋ ಪಾಪ ಅನ್ಸಕತ್ತೈತಿ. ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ ನನಗೆ. ನೋಡಿ ಪ್ರಿಯಾ, ಇದು ನಿನ್ನ ಜೀವನ, ನಿನಗೆ ನಿಜವಾಗ್ಲೂ ಬದಲಾಗ್ಯಾನ ಅಂತಂದ್ರೆ ಹೋಗು. ಆದರೆ ನೀನೇನು ಅತ್ತಗ ಚಾಲೆಂಜಿಗೆ ಬಂದಿದ್ದಲ್ಲ, ಎಲ್ಲರೂ ಇದ್ರಿಗೂ ಕ್ಷಮಾಪಣೆ ಕೇಳಬೇಕು, ಆಮೇಲೆ ಯಾಕೆ ಮಕ್ಕಳಾಗಿಲ್ಲ ಅನ್ನೋ ರೀಸನ್ ಎಲ್ಲರ ಮುಂದೆ ಹೇಳಬೇಕು ಅಂತ ಅದನ್ನು ಹೇಳಬೇಕಿತ್ತು. ನೀ ಅದನ್ನು ಹೇಳಿದ್ರೆ ನಾನು ವಿಚಾರ ಮಾಡ್ತೀನಿ ಅಂತ ಹೇಳಿ ನಾನು ಅದನ್ನು ಹೇಳಿನ್ರಿ ಅತ್ತಿಗೆಮ್ಮ. ನಾನು ಹೋಗಿ ಮಾತಾಡಿ ನನ್ನ ಮಗನ್ನ ಕರ್ಕೊಂಬರ್ತೀನಿ ಅಂತ ಹೋಗ್ಯಾರ್ರಿ ಈಗ. ಸರಿ, ಈಗ ನೀನು ಈ ವಿಷಯನ ಅತ್ತಿಯರ ಮುಂದಾಗಲಿ ಮಾವರ ಮುಂದಾಗಲಿ ಹೇಳಿದ್ರೆ ಖಂಡಿತ ಅವ್ರು ಹೇಳೋದು ಒಂದ, ಅವ್ನ ಸವಾಸಕ್ಕೆ ಮತ್ತೆ ಹೋಗಬೇಡ ಅಂತ ಹೇಳಿ. ನೋಡು, ನಿನಗೆ ಅವ ನಿನ್ನನ್ನು ವಾಪಸ್ ಚೆಂದಾಗಿ ನೋಡ್ಕೋತಾನಂತ ನಂಬಿಕೆ ಬಂತು ಅಂದ್ರೆ, ಅವನ ಜೊತೆಗೆ ನಿನಗಿರಬೇಕು ಅಂತ ನಿನ್ನ ಮನಸ್ಸಿಗೆ ಅನಿಸೈತಿ ಅಂದ್ರೆ ಯಾರ ಮಾತು ಕೇಳಬೇಡ, ನಿನ್ನ ಮನಸ್ಸಿನ ಮಾತು ಕೇಳಿ ಒಂದು ಚಾನ್ಸ್ ಕೊಡಬೇಕು ಅನಿಸಿದ್ರೆ ಕೊಡು. ಇಲ್ಲ, ನಂಗೆ ಅವ್ನ ಮಕ್ಕಳು ನೋಡೋಕೆ ಇಷ್ಟ ಇಲ್ಲ, ನಾನು ಎಡಗಾಲಲ್ಲಿ ಒದ್ದು ಕಳಿಸ್ತೀನಿ ಅವನಂದ್ರೆ ಅದು ನಿನ್ನ ಇಷ್ಟನ. ಮಾವರ ಅತ್ತಿಯರಂತರೂ ನನಗನ್ಸೋ ಪ್ರಕಾರ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಯಾಕಂದ್ರೆ ಅವ ಮಾಡಿರೋ ಅವಮಾನ, ಆಮೇಲೆ ಅವ ನಿನಗೆ ಅಂದಿರೋದು ಅವೆಲ್ಲನೂ ಅತ್ತಿಯರು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನನಗನ್ಸೋ ಪ್ರಕಾರ. ಹ್ಞೂ ರೀ ಅತ್ತಿಗೆಮ್ಮ, ಅದಕ್ಕೆ ವಿಚಾರ ಮಾಡಕತ್ತೀನಿ. ಬರಲಿ ಅವ್ವ ಅಪ್ಪ ಬರಲಿ, ಏನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತೀನಿ ಖಂಡಿತವಾಗ್ಲೂ. ಸರಿ, ನಿಮ್ಗೇನಾರ ಕೊಡ್ಲೇನ್ರಿ? ಏನಾರ ತಿಂತೀರೇನ? ಇಲ್ಲ ಇಲ್ಲ, ನನಗೇನು ಬೇಡ, ನೀನೇ ಕುತ್ಕೊಂಡು ಆರಾಮಾಗಿ ಯೋಚನೆ ಮಾಡು. ನಿನಗೆ ನಿಜವಾಗ್ಲೂ ಬೇಕಾ ವಾಪಸ್ಸು? ಅವನ ಪ್ರೀತಿಗೋಸ್ಕರ ನೀನು ಯಾವಾಗಲೂ ಹಪಾಪಿಸ್ತಿದ್ದೆ, ಅದು ಮಾತ್ರ ನಂಗೆ ಗೊತ್ತೈತಿ. ಅದಾದಮೇಲೆ ನಿನ್ನ ಕಾತರತೆಗೆ ನಿನ್ನ ಪ್ರೀತಿಗೆ ಆತ ಅರ್ಹನ, ಅದನ್ನು ಯೋಚನೆ ಮಾಡು. ನೋಡೋಣ, ಅಂತ ಬಂದು ಕ್ಷಮಾಪಣೆ ಅಂತರೂ ಕೇಳಿ ಮುಂದೆ ಏನು ಮಾಡಬೇಕಂತ ಯೋಚನೆ ಮಾಡುವಂತೆ ಅಂತ. ಈಗ ಸದ್ಯಕ್ಕೆ ಈ ವಿಷಯನ ಅತ್ತೆಯರ ಹತ್ರ ಮಾವರ ಹತ್ರ ಹೇಳಲಿಲ್ಲ ಅಂದ್ರೆ ಚಲೋನ ಅನ್ಸುತ್ತೆ ನನಗೆ. ಇಲ್ರಿ ಅತ್ತಿಗೆಮ್ಮ, ನಾನು ಹೇಳ್ತೀನಿ ರೀ ವಿಷಯನ. ಯಾಕಂದ್ರೆ ಇವರು ದೀಪಕ್ ಅವರು ನನ್ನನ್ನು ಮದುವೆ ಆಗಬೇಕು ಅಂತ ಕಾಯಕತ್ತಾರಂತ್ರಿ. ಅಪ್ಪ ಅವ್ವ ಸುಮಿತ್ರ ಅತ್ತಿಗೆಮ್ಮ ಎಲ್ಲರೂ ಒಪ್ಕೊಂಡಾರಂತ್ರಿ. ಧೈರ್ಯವಾಗಿ ನಮ್ಮ ಅತ್ತೆ ಮುಂದೆ ನಿಂತ್ಕೊಂಡು ಹೇಳಕತ್ತಾರ ಈ ವಿಷಯನ. ಹೌದವ, ಸುಮಿತ್ರ ಅಕ್ಕ ಇದನ್ನು ಪ್ರಸ್ತಾಪ ಮಾಡಿದ್ರು. ನಮಗೂ ಚಲೋ ಹುಡುಗ ಅನಿಸಿದ್ನಲ್ಲ ದೀಪಕ್ಕು, ಹಾಗಾಗಿ ಅವ್ರಿಗೂ ಒಪ್ಪಿಗೆ ಆಗಿರಬೇಕು ಬಿಡು, ತಪ್ಪೇನೈತಿ? ನಿನಗೆ ಅವ ಇಷ್ಟ ಇಲ್ಲಾಂದ್ರೆ ಇವನ್ ಮದುವೆ ಆಗಲ್ಲ. ಅಯ್ಯೋ ಅತ್ತಿಗೆಮ್ಮ, ನನಗೆ ಮದುವೆ ಅನ್ನೋ ಕಾನ್ಸೆಪ್ಟ್ ಮೇಲೆ ನಂಬಿಕೆ ಹೊರಟೋಗೈತ್ರಿ. ಅವ ಇವ ಅಂತ ಯೋಚನೆ ಮಾಡೋಕ್ಕೂ ನಂಗೆ ಆಗಲ್ಲ. ನೋಡೋಣ, ಇವ್ರು ಬಂದು ಕ್ಷಮಾಪಣೆ ಕೇಳಿ ನಾನೇನು ಮಾಡ್ಬೇಕಂತ ಯೋಚನೆ ಮಾಡ್ತೀನಿ. ಅವ್ವ ಅಪ್ಪ ಬಂದರೆ ನಾನು ಖಂಡಿತ ಈ ವಿಷಯ ಹೇಳ್ತೀನಿ ರೀ. ಸರಿ, ಹೇಳು ನೋಡು, ಏನಂತಾರೆ ಅತ್ತಿಯರು ಮಾವರು ನಿಮ್ಮ ಅಣ್ಣರು ಏನಂತಾರೆ ಹಂಗೆ ಮಾಡು. ಇಲ್ಲ ನಿನ್ನ ಮನಸ್ಸು ಏನು ಹೇಳುತ್ತೆ ಅದನ್ನಾರ ಮಾಡು. ಒಟ್ನಾಗ ಈ ಸಾರಿ ಡಿಸಿಷನ್ ನಿಂದ, ಈ ಹಾರದು ಬಲವಂತ ಇಲ್ಲ, ಆಯಿತಾ? ತಗೋರಿ, ಅವ್ವ ಬಂದಮೇಲೆ ಬರ್ತೀನಿ. ಅಯ್ಯಯ್ಯಪ್ಪ, ನಾನು ಅಲ್ಲಿ ಏನಾಗತ್ತಂತ ಅನ್ಕೊಂಡು ಹೋದ್ರೆ ಇನ್ನೊಂದು ಆತಲ್ಲಪ್ಪ. ನೀವು ಎಲ್ಲದ, ನೀವು ಬಂದಿಲ್ಲ, ನೀವು ನಾನಕ್ಕಿನ ಹತ್ರ ಹೊಕ್ಕಿನಕ್ಕಿನ ಹುಡುಕಿನ ಅಂತ ಹೋದವ ಇನ್ನೂ ಬಂದಿಲ್ಲ. ನೀವು ಏನು ಮಾಡ್ಬೇಕಾತ್ ನಾನಂತೀನಿ ನಾನು. ರಾಜು ರಾಜು ಬಂದಿಯೇನೆ? ರಾಜಶೇಖರ, ಇದು ನನ್ನ ಮಗನುಗನ ಎಡ್ಬಿಡಂಗೆ ಅಂದ್ರೆ ಎಡ್ಬಿಡಂಗೆ ಐತಿ ಕನ, ಎಡವಟ್ಟೈತಿ. ಏನೇನು ಮಾಡ್ಕೊಂಬರ್ತಾನೋ ಏನು, ಇಟತ್ತಾದ್ರೂ ಮನೆಗೆ ತಿರುಗಿಲ್ಲ. ಯವ್ವ, ಏನಂತ ನಾನು ಯೋಚನೆ ಮಾಡಿ ಸಾಯ್ಲಿ, ನನಗಂಕರ ಸಾಕಾಗಿ ಹೋಗಿತ್ತು. ಈ ವಯಸ್ಸಿನಾಗ ನನಗೆ ಬೇಕಾ ಇವೆಲ್ಲ? ಯಪ್ಪ, ಕುಂದಿರ್ತೀನಿ, ಸಾಕಾಗೋತು.
ಎದಿ ನೋವು ಬಂದು ಹೋತು. ಅಲ್ಲಿಗೆ ಹೋಗಿ ವಾಪಸ್ ಬಿಸ್ಲಾಗ ನಡ್ಕೊಂಬರ್ತ್ಲಿಗೇನ ಎದಿ ನಾನು ಹೋತ್ ನಡಿ. ಇದು ಅಂತರೂ ಹೆಣ್ಣು ಪೂರ ಕಬ್ರಿಗಟ್ಬಿಟ್ಟೈತಿ. ಬ್ಯಾಡಂದ್ರೂ ಹೊಟ್ಟೆ ತೊಡಿಸ್ಕೊಂತು, ಬ್ಯಾಡಂದ್ರೂ ಉರಿತೈತಿ ದಗ 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 ದಗ. ಈಗ ನೋಡಿ, ಈಗ ಆಕಿ ಇಲ್ಲ, ಇವನು ಇಲ್ಲ, ಯಾರೂ ಇಲ್ಲ. ಎಂಥ ಕಷ್ಟ ಅನ್ಸುತ್ತೆ ಜೀವನ. ಏನು ಮಾಡಲಿ ನಾನು, ಏನು ಮಾಡಲಿ? ಫೋನ್ ಮಾಡಲಿ ಇವ್ನ ಕೈಯಲ್ಲದನ್ನು ಕೇಳಲ. ಯವ್ವ ನಾನು ಪೂರ ಬರ್ಬಾದಾದ್ಬೇ. ಅಯ್ಯೋ ಯಪ್ಪ, ಏನು ಕುಡ್ದು ಬಂದಿಲ್ಲ? ತ ತ ತ ತ ತ ತ ಕುಡಿಯೋದು ಪಡೆದು ಮಾಡ್ತಿದ್ದಿಲ್ಲಲ್ಲ. ನಿನಗೇನು ಬಂದತ್ಲ ರಾಜಪ್ಪ? ಕುಡ್ದು ಬಂದಿಯಲ್ಲ. ಈ ನಿನ್ನ ಸಂಬಂಧ ಏನು ಮಾಡಲಿಲ್ಲ ನಾನು. ನನಗಂಕರು ಕರೆನ ಜೀವನ ಬ್ಯಾಸರ ಹತ್ತು ಬಿಡೋದು. ಅಯ್ಯೋ ಅದನ್ನು ಏನು ಮಾಡಲಿ ಒಟ್ಟ. ನನಗೆ ಬೇರೆ ನಾನು ಏನೈತೆ ಹೇಳು, ನಾನತ್ರ ಬಡ್ಕೊಳಲ್ಲ. ನಾನು ಸಾಯ್ತೇನೆ. ಅಯ್ಯೋ ನನ್ನ ಕರ್ಮದ ಹಾದಿ. ಆಕಿ ನೋಡಿದ್ರ ನೀನು ಹೆಂಡತಿ ಬ್ಯಾರೆವ್ನ ಮದುವೆ ಆಗಕ್ಕೆ ತಯಾರಾಗಿ ನಿಂತಾಳ. ನೀನು ಡೈವರ್ಸ್ ಪೇಪರಿಗೆ ಸಹಿ ಮಾಡಿ ಕೊಟ್ಟು ಕೂಡಲೇನ ಅವ್ನ ಮದುವೆಯಾಗ ಆರಾಮಿರ್ತಾಳಲ್ಲೋ. ನಿನ್ನ ಬಾಯಾಗ ನೋಡಲ್ಲೋ ರಾಸೇಕರ ಮಣ್ಣು. ನಿನ್ನ ಬಾಯಾಗನ ಕೆಲಸ ಇಲ್ಲ, ಬಗ್ಸಿಲ್ಲ, ಹಿಂಗೆ ಕುಡ್ಕೊಂಡು ಹಿಂಗೆ ಅಡ್ಡಾಡಕತ್ತೆ ಅಂದ್ರೆ ಆಗತ್ತಂದ್ಲ ಯಪ್ಪ. ಹೇಳಲ್ಲ ಅಂತೀವಿ ನೀನು. ಆಕಿನೂ ಬೇರೆದವ್ರ ಮದುವೆ ಹೋಗ್ತಾಳ, ಈಕಿನೂ ಬೇರೆದವ್ರ ಮದುವೆಯಾಗಿ ಒಂದು ಮಗುವಿನ ತಾಯಿನೂ ಆಗಿ ಆರಾಮದಾಳ ಬೇಯವ್ವ. ಆರಾಮದಾಳ. ನನ್ನ ಜೊತೆ ಬಾ ಅಂದ್ರೂ ಬರಲಿಲ್ಲ. ಅಯ್ಯೋ ಕರ್ಮವೇ, ಬುಟ್ಟು ಬಿಡ್ಲಾ ಹೋಲಿ ಹಾಳಾಗೆತ್ತಾಗ ಬುಟ್ಟು ಬಿಡು ಅಕ್ಕಿನ್ನ. ನೋಡು ಈಕಿ ನಿನ್ನ ಹೆಂಡತಿ. ಈಗ ಹೋಗಿ ನೀನು ತಪ್ಪತ್ತಂತ ಕೇಳಿ ಅದು ಏನು ನೋಡಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದತ್ತದ, ಮಕ್ಳು ಯಾಕೆ ಆಗೋಲ್ವ ಅನ್ನೋದು ಅದನ್ನು ಸತ್ಯನ ಎಲ್ಲರ ಮುಂದೂ ಒಪ್ಕಂಡು ಅಂದ್ರೆ ಬರ್ತಾಳಕ್ಕೆ. ಬಂದು ಬಾಳೆ ಮಾಡ್ತಾಳ, ನಿನ್ನ ಕಂಪ್ಲೇಂಟು ತೊಗೊತಾಳ, ನಿನ್ನ ಕೆಲಸ ಉಳಿತೈತಿ, ನಿನ್ನ ಜೀವನ ಉಳಿತೈತಿ, ನಾನು ನಿನ್ನ ಜೊತೆ ಬದುಕ್ತೀನಿಲ್ಲ. ಆಕೆ ಬಂದ್ಲಂದ್ರೆ ಈಕಿನ್ನ ತಳಲ್ಲಿ ಈಕಿ ನಿಮ್ಮ ಅತ್ತಿಗೆ ಮುಂದೆ ತಿರುಬಿಡ್ತಾಳೆ. ಈಕಿನ್ನ ಸುಮವನ್ನ ಹೇಳೋದು ಕೇಳಲ್ಲ ಲೋ. ಏನ್ಲ ನೀನು, ನಿನಗೇನು ಬಂದತ್ಲ? ನಾನು ಹೊಟ್ಟೆ ಉಡ್ಸಕ್ಕೆ ಮಾಡ್ತೀನಲ್ಲ ನೀನು. ನಾನು ಹೊಟ್ಟೆ ಉಡ್ಸಿದ್ವಿ, ನನ್ನ ಹೊಟ್ಟೆ ಉಡಕೊಟ್ಟಂತ ನಾವು ಕುಡ್ಕೊಂಡ್ ಬಂದಿದ್ದಾನೀಗ. ಆದ್ರೂ ಹೊಟ್ಟೆಗ ತಣ್ಣಗ ಆಗೋಲ್ದು, ಬೆಂಕಿಗೆ ತುಪ್ಪ ಸುರಿದಂಗಾಗೈತಿ. ಯವ್ವ ನಂಗೆ ದೇವಿ ಅನ್ಕೊಂಡಿದ್ ನಾನು ರಾಕ್ಷಸಿ ಆಗ್ಬಿಟ್ಲು. ಬೇರೆ ಮೋಸ ಮಾಡಿದ್ಲು ಬೇ. ಅಯ್ಯೋ ನನ್ನ ಕರ್ಮ, ನಿನಗೆ ಏನು ಹೇಳಿದ್ರು ತಿಳಿಯೋದಿಲ್ಲ. ಅವ ಯಾರ್ಯಾರ ಮದುವೆ ಹೋಗತ್ತಂತ ಅವ್ರವ್ರ ಮದುವೆ ಹಾಳಾಗೋಲಿ. ನನ್ನ ಜೀವನದಾಗ ಮದುವೆನ ಬರಲಿಲ್ಲ ಅಂತ ಹೇಳ್ಕೊಂಡು ನಾನು ಸತ್ತೋಕ್ಕಿನಿ ಬಿಡವ, ನಾನು ಸತ್ತೋಕ್ಕಿನಿ. ಅಯ್ಯ ನನ್ನ ಊರು ಭಾಡ್ಯ, ನನ್ನ ಹಾಟ್ಯ, ನನ್ನ ಜಿಟ್ಟೆ ಆತು. ಹೋಗಿ ರೂಮ್ನ ಬಿದ್ದು ಸಾಯಿ. ಮತ್ತು ಮಾತಾಡಿ ಇರ ಮರಿದಿನ ತೆಗಿಬೇಡ. ಹೋಗು. ಏನಾರ ಒಂದಿಟ್ಟು ಸೀರಿಯಸ್ ವಿಷಯ ಮಾತಾಡಿ ನಿನಗೇನಾರ ಹೇಳಿ ಹೆಂಗಾರ ಮಾಡಕ್ಕಿನ ಮನೆಗೆ ಕರ್ಕೊಂಡು ಹೋಗಿ ನಿನ್ನದು ತಪ್ಪಾತಂತ ಕೇಳಿದೆ ಅಂದ್ರೆ ಏನೇನ ಆಗೋಗುತ್ತಂತ ನಾ ಅನ್ಕೊಂಡ್ರು ಕುಡ್ಕೊಂಬಂದು ನಿಂತ್ಬಿಟ್ಟಾನ ಊರು ಭಾಡೆ. ಏನ್ರ ಮಾಡೋಗು.